ಅವ್ರು ಯಾರಾದ್ರೂ ಆಗಿರ್ಲಿ, ಹೀಗೆಲ್ಲ ಗುಂಪಾಗಿ ಕರೆಸ್ಬೇಡಿ ಅಂತ ಎಷ್ಟ್ ಸಲ ಹೇಳಿಲ್ಲ ನಾನು? ಪ್ರಾಬ್ಲಮ್ ಆಗತ್ತೆ ಧರ್ಮರಾಜ್, ಅರ್ಥ ಮಾಡ್ಕೊಳ್ಳಿ ನೀವು. ಬೇರೆ ವಿಧಿನೇ ಇಲ್ಲ ಮೇಡಮ್. ಆ 3 ಜನ ಹುಡುಗಿರು ಆ ಹುಡುಗಿನ ಯಾಕೆ ಕರ್ಕೊಂಬಂದಿದ್ದಾರೆ ಅಂತ ಆ ಹುಡುಗಿಗೆ ಗೊತ್ತಿಲ್ಲ. ವಾಟ್? ಹೌದು ಮೇಡಮ್, ನಾವು ಆ ಹುಡುಗಿಗೆ ಈ ವಿಚಾರ ಗೊತ್ತಾಗದೇ ಇರೋ ತರ ಹ್ಯಾಂಡಲ್ ಮಾಡಬೇಕು. ಧರ್ಮರಾಜ್, ಏನ್ ತಮಾಷೆ ಮಾಡ್ತಿದ್ದೀರಾ? ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿ ತಪ್ಪನ್ನ ತಿದ್ದುಕೊಂಡು ಹೊಸ ಜೀವನ ಶುರು ಮಾಡ್ತೀನಿ ಅನ್ನೋ ಹೆಣ್ಮಕ್ಳಿಗಾದ್ರೆ ಸಹಾಯ ಮಾಡಬಹುದು. ಅದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ ರೀ. ಆದ್ರೆ ಈ ರೀತಿ ಪೇಷಂಟ್ಗೆ ಗೊತ್ತಿಲ್ಲದೆ ಕೆಲಸ ಮಾಡ್ಬೇಕು ಅಂದ್ರೆ ನಾಳೆ ದಿನ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ನನ್ನನ್ ಒಂದ್ ಮಾತು ಕೇಳ್ದೆ ಈ ವಿಷಯದಲ್ಲಿ ನೀವು ಹೇಗ್ ಡಿಸಿಷನ್ ತಗೊಂಡ್ರಿ? ಡಾಕ್ಟರ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಎಲ್ಲರೂ ತಪ್ಪು ಮಾಡಿ ಅವ್ರ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಅಂತ ಇಲ್ಲಿಗೆ ಬರ್ತಾರೆ. ಆದ್ರೆ ಪಾಪ ಈ ಹುಡುಗಿಗೆ ತಪ್ಪು ನಡೆದಿರೋದೇ ಗೊತ್ತಿಲ್ಲ. ಯಾರೋ ಅಯೋಗ್ಯ ಮತ್ವರ ಔಷಧಿ ಕೊಟ್ಟು ಈ ಹುಡುಗಿನ ಈ ಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ. ಇಷ್ಟು ದಿನ ನಾವು ಕೆಲಸ ಮಾಡಿದ್ದು ದುಡ್ಡುಗೋಸ್ಕರ ಮೇಡಮ್. ಆದ್ರೆ ಈ ಹುಡುಗಿ ಕೇಸು ಆ ಥರ ಅಲ್ಲ. ಇದರಿಂದ ಈ ಹುಡುಗಿ ಜೀವನನ ಕಾಪಾಡಿದ ಪುಣ್ಯ ಸಿಗತ್ತೆ ಮೇಡಮ್. ಧರ್ಮರಾಜ್, ಇದೆಲ್ಲ ಪಾಪ ಪುಣ್ಯಕ್ಕೋಸ್ಕರ ಮಾಡೋ ಕೆಲಸ ಅಲ್ಲ ರೀ. ಇದ್ರ ಹಿಂದೆ ಎಷ್ಟು ರಿಸ್ಕ್ ಇದೆ ಅಂತ ನಿಮ್ಗೂ ಗೊತ್ತು. ಆದ್ರೂ ಓಕೆ, ಆ ಹುಡುಗಿ ಜೊತೆ ಬಂದಿರೋ ಫ್ರೆಂಡ್ನ ಬರೋದಕ್ಕೆ ಹೇಳಿ, ನಾನು ಅವ್ರ ಜೊತೆ ಮಾತಾಡ್ಬೇಕು. ಓಕೆ ಡಾಕ್ಟರ್. ಖುಷಿ, ಡಾಕ್ಟರ್ ಕರೀತಿದ್ದಾರೆ, ಬಾಮ್ಮ. ಬಂದೆ ಸರ್. ವೇಣಿ, ಇಲ್ಲೇನ್ ನಡೀತಿದೆ? ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಡಾಕ್ಟರ್ ಯಾಕೆ ಅವಳನ್ನ ಕರೆದ್ರು? ಹೌದು, ಯಾಕೆ ಕರೆದ್ರು? ಅದನ್ನ ನೀನೇನ್ ಕೇಳ್ತಿರೋದು? ಅದು ಮೈನಾ, ಆ ಬೈರನ್ನ ನಾವು ಈ ಆಸ್ಪತ್ರೆಯಲ್ಲಿ ಅಲ್ವಾ ಹಿಡಿಬೇಕು? ಅವನೇನಾದ್ರೂ ಕೂಗಾಡಿ ಗಲಾಟೆ ಮಾಡಿ ಆಸ್ಪತ್ರೆಯಲ್ಲಿರೋ ಪೇಷಂಟ್ಗೆಲ್ಲ ತೊಂದರೆ ಕೊಟ್ರೆ, ಆಮೇಲೆ ಅವನ್ನ ಕರ್ಸಿದ ತಪ್ಪಿಗೆ ಪಾಪ ಆ ಕೋಆರ್ಡಿನೇಟರ್ಗೆ ಕೆಲಸ ಹೋಗುತ್ತಲ್ವಾ? ಅದಕ್ಕೆ ಮೊದಲೇ ಡಾಕ್ಟರ್ಗೂ ವಿಷಯ ತಿಳಿಸ್ಬಿಡೋಣ ಅಂತ ಮಾತಾಡೋದಕ್ಕೆ ಕರೆದಿದ್ದಾರೆ ಅನ್ಸುತ್ತೆ. ಅಲ್ಲ ವೇಣಿ, ಇದೆಲ್ಲ ಗೊತ್ತಾದ್ರೆ ಆ ಡಾಕ್ಟರ್ ನಮ್ಗೆ ಸಹಾಯ ಮಾಡ್ತಾರಾ? ಅಲ್ಲ, ಅವ್ರು ನಮ್ ಬಂಧುನ ಬಳಗನ ಸಹಾಯ ಮಾಡೋದಿಕ್ಕೆ. ಹಾಗಾದ್ರೆ ಡಾಕ್ಟರ್ ಕುಸುಮ ನಿನ್ಗೆ ಬಂಧುನ ಬಳಗನ? ಅವರು ನಿನ್ಗೆ ಹೆಲ್ಪ್ ಮಾಡ್ಲಿಲ್ವಾ? ಇದು ಹಾಗೆ ಮೈನಾ, ಕಷ್ಟಕ್ಕೆ ತಳ್ಳೋರು 100 ಜನ ಇದ್ರೆ ಕೈ ಹಿಡಿದು ಕಾಪಾಡೋದಕ್ಕೆ ಒಂದಿಬ್ರಾದ್ರೂ ಇರ್ತಾರೆ. ಅದು ಅಲ್ಲದೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ? ಅವ್ರೇನಾದ್ರೂ ಒಪ್ಕೊಂಡ್ರೆ ನಮ್ ಕೆಲ್ಸ ಸುಲಭ ಆಗುತ್ತಲ್ವಾ? ಆ ಬೈರನ ಪಟ್ಟಂತ ಹಿಡಿಬೋದು. ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವ್ ಆಚೆ ಬಚ್ಚಿಟ್ಕೊಂಡು ಅವ್ನ್ ಬರ್ತಿದ್ದ ಹಾಗೆ ಹಿಡಿಬೋದು. ಮೈನಾ, ನೀನೇನು ಯೋಚನೆ ಮಾಡ್ಬೇಡ. ಮೈನಾ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಹಾ, ಪೇ ಆಗಿದೆ. ಯಾರ್ ಮಾವ ಫೋನು? ಮೈನಾನಾ? ಪುಷ್ಪಕ್ ಸರ್. ಏನ್ ಕೇಳಿ? ಲೌಡ್ ಸ್ಪೀಕರ್. ಹಾ ಧ್ರುವ, ಎಲ್ಲಿದ್ಯಾ? ಸರ್, ಮೈನಾನ ಹುಡುಕ್ತಾ ಇದ್ದೆ. ಮೈನನ್ ಹುಡುಕ್ತಿದ್ಯಾ? ಯಾಕೇನಾಯ್ತು? ಸರ್, ಅದೇನಾಯ್ತು ಅಂದ್ರೆ ದೀಪಾ ತುಳಸಿಗೂ ಅಣ್ಣಂಗೂ ಮದ್ವೆ ಮಾಡ್ಬೇಕು ಅಂತ ಅಮ್ಮ ನಿರ್ಧಾರ ಮಾಡಿದ್ದಾರೆ. ಇನ್ಮೇಲೆ ನೀ ನಮ್ಮ ಅಣ್ಣನ ನೋಡ್ಲೂಬಾರ್ದು, ಮಾತಾಡಿಸ್ಲೂಬಾರ್ದು. ಸಾಧ್ಯವಾದ್ರೆ ಅವ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಬೇಡ. ಈ ಊರೇ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡು. ಇಷ್ಟೆಲ್ಲ ನಡ್ದೋಯ್ತಾ? ದೀಪಾ ಈ ರೀತಿ ನಡ್ಕೊಂಡ್ಲ? ಹೌದು ಸರ್, ಅವಳು ಮಾಡಿದ ಕೆಲ್ಸದಿಂದ ಮೈನಾ ತುಂಬಾ ನೊಂದ್ಕೊಂಡಿರ್ತಾಳೆ. ಅವಳಿಗೆ ಸಮಾಧಾನ ಹೇಳೋಣ ಅಂತ ನಾನು ತುಳಸಿ ಹಾಸ್ಟೆಲ್ ಹತ್ರ ಹೋಗಿದ್ವಿ. ಆದ್ರೆ ಮೈನಾ ಅಲ್ಲಿರ್ಲಿಲ್ಲ.
ಅವ್ರಿಗೆ ಕಾಲ್ ಮಾಡಿದ್ರು ಅವ್ರು ಕಾಲು ಪಿಕ್ ಮಾಡ್ತಾ ಇಲ್ಲ. ಅದಕ್ಕೆ ಎಲ್ಲಿ ಹೋದ್ರೋ ಏನೋ ಅಂತ ಹುಡುಕ್ತಾ ಇದ್ದೀವಿ. ತುಂಬ ಟೆನ್ಷನ್ ಆಗ್ತಾ ಇದೆ ಸರ್. ನಿಮ್ಮ ಸಮಸ್ಯೆ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಧ್ರುವ. ಇರೋ ಪ್ರಾಬ್ಲಮ್ಗಳಲ್ಲಿ ಈಗ ಈ ದೀಪ ಬೇರೆ ಈ ರೀತಿ ಮಾಡಿದ್ದಾಳೆ. ಛೇ, ಅಷ್ಟೇ ಅಲ್ಲ ಸರ್, ಅತ್ತೆ ಕೂಡ ಮೈನನ್ ಮೇಲೆ ಕೋಪ ಮಾಡ್ಕೊಂಡು ನನ್ಗೂ ಮಾವಂಗೂ ಮದ್ವೆ ಮಾಡ್ಬೇಕು ಅಂತ ನಿಶ್ಚಿತಾರ್ಥ ಫಿಕ್ಸ್ ಮಾಡಕ್ ನೋಡ್ತಿದ್ದಾರೆ. ಮೈ ಗಾಡ್, ಏನ್ ಧ್ರುವ ಇದು? ಇರೋ ಸಮಸ್ಯೆಗಳು ಸಾಲದು ಅಂತ ಇದು ಬೇರೆನಾ? ಮೈನಾ ಧ್ರುವ ಒಂದಾಗ್ಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ, ಆದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಓಕೆ ಧ್ರುವ, ನೀನೇನು ಟೆನ್ಷನ್ ತಗೋಬೇಡ. ನಾನು ಈಗಲೇ ಮೈನಂಗೆ ಕಾಲ್ ಮಾಡ್ತೀನಿ. ನೀನು ಒಂದ್ಸಲ ಮೈನಂಗೆ ಟ್ರೈ ಮಾಡು. ಅವಳು ಒಂದ್ಸಲ 2 ಸಲ 3 ಸಲ ಎದ್ದೇ ಇರ್ಬೋದು, ಆಮೇಲೆ ಫೋನ್ ಪಿಕ್ ಮಾಡೇ ಮಾಡ್ತಾಳೆ. ನಾವು ಟ್ರೈ ಮಾಡ್ತೀರಣ್ಣ. ಸರಿ ಸರ್, ನಾನು ಮೈನವ್ರಿಗೆ ಎಲ್ಲೇ ಇದ್ರೂ ಹುಡುಕ್ತೀನಿ ಸರ್. ನಾನು ಇದನ್ನು ಖಂಡಿತವಾಗ್ಲೂ ಇಲ್ಲಿಗೆ ಬಿಡಲ್ಲ. ಬಾಯ್ ಧ್ರುವ. ಮಾವ, ತುಂಬಾ ಸುಸ್ತಾಗಿರೋ ತರ ಇದ್ದೀರಾ. ಬೆಳಗಿಂದ ಏನೂ ಊಟ ಮಾಡಿಲ್ಲ, ಟ್ಯಾಬ್ಲೆಟ್ಸ್ ಕೂಡ ಕರೆಕ್ಟಾಗಿ ತಗೊಂಡಿಲ್ಲ ನೀವು. ಬಾ, ಏನಾದ್ರೂ ಒಂಚೂರು ಕುಡಿಯುವಂತೆ. ಬೇಡ ತುಳಸಿ, ನನ್ಗೇನು ಬೇಡ. ಮಾವ ಹೀಗೆ ಹೇಳಿದ್ರೆ ಹೇಗೆ? ಎಷ್ಟು ಸುಸ್ತಾಗಿದ್ದೀರಾ ನೋಡಿ. ಅಲ್ಲಿ ನೋಡಿ, ಎಳ್ನೀರ್ ಅಂಗಡಿ ಇದೆ, ಬನ್ನಿ ಹೋಗೋಣ. ಬೇಡ ತುಳಸಿ. ಬನ್ನಿ ಮಾವ, ನೀವು ಬನ್ನಿ. ವೇಣಿ, ಯಾಕೆ ಭಯ ಪಡ್ತಿದ್ಯಾ? ಅಲ್ಲ, ಅವ್ರಿಬ್ರು ಹೋಗಿ ಎಷ್ಟೊತ್ತಾಯ್ತು? ಡಾಕ್ಟರ್ ಹತ್ರ ಏನ್ ಮಾತಾಡ್ತಿರ್ಬೋದು ಅವರು? ಅಲ್ವಾ? ಮೈನಾ, ಡಾಕ್ಟರ್ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ಬೇಕಲ್ವಾ? ಬರ್ತಾರಿರು. ಅಲ್ಲ ಕಣೆ, ಆ ಬೈರ ಇನ್ನೂ ಬಂದೇ ಇಲ್ಲ. ಎಷ್ಟೊತ್ತಾಗ ಬರ್ತಾನೆ? ಮೈನಾ, ಎಷ್ಟೊತ್ತಾದ್ರೂ ಅವನ್ ಬಂದೇ ಬರ್ತಾನೆ. ನೀನ್ ತಲೆ ಕೆಡಿಸ್ಕೊಳ್ಬೇಡ. ನಾನು ಆಗ್ಲೇನೆ ಹೇಳ್ದೆ ತಾನೆ, ಇವತ್ತಿಗೆ ನಿನ್ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಪಾಪ ಮಮ್ಮಯ್ಯನ ಈ ವಿಷಯ ಏನಾದ್ರೂ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರ ಅಪ್ಪ ಅಮ್ಮ ಪ್ರಾಣ ಬಿಟ್ಬಿಡ್ತಾರಷ್ಟೆ. ಅದು ಅಲ್ದೆ ಇನ್ ಸ್ವಲ್ಪ ದಿನದಲ್ಲೇ ಅವ್ರ ಅಕ್ಕನ ಮದ್ವೆ ಕೂಡ ಇದೆ. ಮೈನನ್ ಜೀವನದ ಜೊತೆ ಅವ್ರ ಅಕ್ಕನ ಜೀವನ ಕೂಡ ಹಾಳಾಗ್ಬಿಡುತ್ತೆ. ಆಮೇಲೆ ಇಡೀ ಕುಟುಂಬದವರು ಏನಾಗ್ತಾರೋ. ಪ್ಲೀಸ್ ಮ್ಯಾಮ್, ಈಗ ಅವ್ರ ಜೀವನ ಎರಡು ನಿಮ್ ಕೈಯಲ್ಲೇ ಇದೆ. ನೋಡಮ್ಮ, ಅದು ಹೆಲ್ಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಡ್ಯೂಟಿ.